ನಡೆದಿಲ್ಲ. ಎಲೆಕ್ಷನ್ ಪ್ರಚಾರ ಒಂದು ಕಡೆ ನಡೆದಿದೆ ಮತ್ತು ಅಲೈನ್ಸ್ ಇಂಡಿಯಾ ಅದು ಪ್ರಯತ್ನ ಒಂದು ಕಡೆ ನಡೆದಿದೆ. ಸೊ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗಾಗಲೇ ನಾನು ಕೂಡ ಎವ್ರಿ ಡೇ ಒಂದು ಸ್ಟೇಟ್ನಲ್ಲಿ ಮೀಟಿಂಗ್ ಮಾಡ್ತಾ ಇದ್ದೇನೆ ಆ್ಯಂಡ್ ಜನನೂ ಕೂಡ ಸ್ಪಂದಿಸ್ತಾ ಇದ್ದಾರೆ. ಆ ಕಡೆ ರಾಹುಲ್ ಗಾಂಧಿ ಅವರು ನಮ್ಮ ಭಾರತ್ ಜೋಡೋ ನ್ಯಾಯ ಯಾತ್ರಾ ಅವರು ಮಾಡ್ತಾ ಇದ್ದಾರೆ. ಇವೆಲ್ಲ ಪಾರ್ಟ್ ಆಫ್ ಎಲೆಕ್ಷನ್ ಪ್ರಚಾರ. ಇದರೊಳಗೆ ಕಾಂಗ್ರೆಸ್ ಪಾರ್ಟಿ ಬಗ್ಗೆ ಮಾತಾಡ್ತೇವೆ, ಇದರ ಬಗ್ಗೆ ನಮ್ಮ ಸಾಧನೆ ಬಗ್ಗೆ ಮಾತಾಡ್ತೇವೆ, ಇದರ ಬಗ್ಗೆ ನಮ್ಮ ಅಚೀವ್ಮೆಂಟ್ ಜೊತೆಯಲ್ಲಿ ಸರ್ಕಾರದ ವೈಫಲ್ಯತೆ ಏನವ ಅವು ತಿಳಿಸಿರ್ತವೆ. ಸೊ ನ್ಯಾಚುರಲಿ ಇದೆಲ್ಲ ಪ್ರಚಾರದಲ್ಲೇ ಬರ್ತದಲ್ಲ. ಅದಕ್ಕಾಗಿ ನಾನು ಸಾಕಷ್ಟು ಅಮೇಠಿಗೂ ಹೋಗಿದ್ದೆ, ಬಿಹಾರ್ಗೆ ಹೋಗಿದ್ದೆ, ಒರಿಸ್ಸಾ ಹೋಗಿದ್ದೆ, ತೆಲಂಗಾಣ, ಮತ್ತು ಆಂಧ್ರಕ್ಕೆ ಪ್ರೋಗ್ರಾಮ್ ಇದೆ ಒಂದು. ಸೊ ಪಂಜಾಬ್ನಾಗ ಒಂದು ಆಯಿತು, ಹರಿಯಾಣದಾಗ ಒಂದು ಆಗಬೇಕು, ಛತ್ತೀಸ್ಗಢನಾಗ ಆಯಿತು. ಹೀಗೆ ಎಲ್ಲ ಸ್ಟೇಟ್ಗಳಲ್ಲಿ ನಾವು ಮಾಡ್ತಾ ಇದ್ದೀವಿ ಆ್ಯಂಡ್ ರೆಸ್ಪಾನ್ಸ್ ಅಂತೂ ಇದೆ. ಆದರೆ ಮೋದಿ ಅಬ್ಬರದ ಪ್ರಚಾರ ಜಾಸ್ತಿ ಇದೆ. ಅವರು ದೇಶದಾಗ ಇರೋಕ್ಕೆ ಸಂವಿಧಾನದಲ್ಲಿ ಇರೋದೇ 543 ಸೀಟ್. ಆದ್ರೆ ಅವರೆಲ್ಲ ನಾನೇ ಗೆಲ್ತೀನಿ ಅಂತಾರೆ ಪ್ರಜಾಪ್ರಭುತ್ವದಲ್ಲಿ. ಅಬ್ಕೆ ಬಾರ್ 400 ಪಾರ್ ಅಂತಾರೆ, ಅಬ್ಕೆ ಬಾರ್ 500 ಪಾರ್ ಅಂತಾರೆ. ಅಂದರೆ ಬೇರೆಯವ್ರಿಗೆ ಏನೂ ಸಿಗೋದಿಲ್ಲ. ಎಲ್ಲ 543 ಸೀಟ್ ಅವರೇ ಗೆಲ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಬಟ್ ಅವರ ನಡವಳಿಕೆ ಏನಿದೆ ಪ್ರಜಾಪ್ರಭುತ್ವದ ಬಗ್ಗೆ ಅಷ್ಟು ಸರಿ ಇಲ್ಲ ಮತ್ತು ಸಂವಿಧಾನದ ಅನೇಕ ಪ್ರಾವಿಷನ್ಸ್ ಅನ್ನು ಅದರ ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಏನು ಸಂಸ್ಥೆಗಳಿವೆ, ಸ್ವಾಯತ್ತ ಸಂಸ್ಥೆಗಳು, ಅವೆಲ್ಲಕ್ಕೂ ಕೂಡ ಅವರು ದುರುಪಯೋಗ ಮಾಡಿಕೊಂಡು ಜನರನ್ನು ಹೆದರಿಸ್ತಕ್ಕಂಥದ್ದು, ಬೆದರಿಸ್ತಕ್ಕಂಥದ್ದು, ಅವರಿಗೆ ತನ್ನ ಕಡೆ ಸೆಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ನನ್ನ ಪ್ರಶ್ನೆ ಒಂದೇ, ಅವರಿಗೆ ನಂಬಲ್ಲಿದ್ದಾಗ ಅವರು ಕರಪ್ಟ್, ಅವ್ರ ಮೇಲೆ ಕೇಸ್ ಅವ, ಅವ್ರ ಮೇಲೆ ಅದು ಅದ ಅಂಥೇಳಿ ನೀವು ತಗೊಳ್ತೀರಿ. ನಿಂಬಲ್ಲಿ ಹೋದ್ಮೇಲೆ ಅವರು ಆನೆಸ್ಟ್ ಹೆಂಗಾಗ್ತಾರೆ, ಸ್ವಚ್ಛ ಹೆಂಗಾದರು, ಇದು ಜನನು ತಿಳ್ಕೊಳ್ಬೇಕು. ಆಯಿತು, ಇಷ್ಟೊಂದು ಯಾರು ಎಲ್ಲಿ ಸಿಕ್ಕರೆ ಅವರಿಗೆಲ್ಲ ಅಡ್ಮಿಟ್ ಮಾಡ್ತಾರೆ. ಅದೇ ಜನರಿಗೆ ಅವರು ಬೈದು ಅಧಿಕಾರಕ್ಕೆ ಬಂದಾರೆ, ಅದೇ ಜನರಿಗೆ ತಗೊಂಡು ಇವತ್ತು ರಾಜಕೀಯ ಮಾಡ್ತಾ ಇದ್ದಾರೆ. ಸೊ ಹಿಂಗೆ ಅವರ ದ್ವಂದ್ವ ರಾಜಕಾರಣ ಮತ್ತು ಈ ಜನರಿಗೆ ಹೆದರ್ಸ್ತಕ್ಕಂಥದ್ದು ಒಂದು ಪ್ರಯತ್ನ ಅವ್ರದ್ದು ಮೊದಲಿಂದ ಇದೆ, ಈಗೂ ಇದೆ. ಅದಕ್ಕಾಗಿ ಪ್ರಜಾಪ್ರಭುತ್ವದಲ್ಲಿ ಈ ರೀತಿಯಾಗಿ ನಾವು ನಡ್ಕೊಂಡ್ರೆ ಸಂವಿಧಾನಕ್ಕೂ ತೊಂದರೆ ಆಗ್ತದೆ, ಜನರಿಗೂ ಅಲ್ಟಿಮೇಟ್ಲಿ ತೊಂದರೆ ಆಗ್ತದೆ. ಮತ್ತು ಪ್ರಜಾಪ್ರಭುತ್ವ ಉಳಿಲಿಲ್ಲ ಅಂದರೆ ನ್ಯಾಚುರಲಿ ನಾಳೆ ಅಡಲ್ಟ್ ಫ್ರಾಂಚೈಸು ಇರೋದಿಲ್ಲ. ಮತ್ತು ಇದು ಎಲ್ಲನೂ ಕೂಡ ನೋಡಿದಾಗ ನಮ್ಮ ಮೋದಿ ಸಾಹೇಬರು ಆಟೋಕ್ರಾಟಿಕ್ ಮತ್ತು ಡಿಕ್ಟೇಟರ್ಶಿಪ್ ಈ ದೇಶದಾಗ ತರಬೇಕು ಅಂತಕ್ಕಂಥ ಇಚ್ಛೆ ಅವ್ರು ಕಾಣ್ತದೆ. ಅದನ್ನೇ ಅವರು ತೋರಿಸ್ತಾನೂ ಇದ್ದಾರೆ. ಅದಕ್ಕೆ ಇದು ಜನ ತಿಳ್ಕೊಳ್ಬೇಕಾಗಿದೆ. ಅದಕ್ಕಾಗಿ ನಾವು ಜನರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಆದರೂ ಕೆಲವು ಜನ ಇನ್ನೂ ಅವ್ರ ತಲೆಯಲ್ಲಿ ಗುಂಗು, ಅವರಿದ್ದರೆ ದೇಶ ನಡೀತದೆ, ಅದ್ರ ನಡೆದಿದೆ. ಈಗ ಅವ್ರು ಇಲ್ಲದೆ ಇದ್ದಾಗ 70 ವರ್ಷ ನಡೀಲಿಲ್ಲ. ಅದ್ರಾಗೆಲ್ಲ ಗುಜರಾಲ್ ಇದ್ರು, ಒಂದು ಕೆಲವು ದಿವಸ ದೇವೇಗೌಡ ಇದ್ರು, ಮೊರಾರ್ಜಿ ದೇಸಾಯಿ ಇದ್ರು, ಅಟಲ್ ಬಿಹಾರಿ ವಾಜಪೇಯಿ ಹಿಂದೆ ಇದ್ರು. ಆಮೇಲೆ ಈ
ಅನೇಕ ಜನ ಈ ದೇಶದಲ್ಲಿ ದೇಶ ಕಟ್ಟಿದ್ದಾರೆ ಮತ್ತು ಬಡವರ ಬಗ್ಗೆ ಅನುಕಂಪ ಇರ್ತಕ್ಕಂಥ ಒಂದು ಗವರ್ನೆನ್ಸ್ ಇತ್ತು, ಆಡಳಿತ ಇತ್ತು. ಇವತ್ತೇನಿಲ್ಲ, ಬರೇ ಮುಂಜಾನೆ ಎದ್ರೆ ಅಡ್ವರ್ಟೈಸ್ಮೆಂಟ್ ಗೌರ್ಮೆಂಟ್ ಇದು. ಮಾರ್ನಿಂಗ್ ಯಾವುದೇ ಟಿ ವಿ ತೆಗೀರಿ ಅಥವಾ ಮಾರ್ನಿಂಗ್ ಯಾವುದೇ ಒಂದು ಪತ್ರಿಕೆ ನೋಡ್ರಿ, ಮೊರಾರ್ಜಿ ದೇಸಾಯಿ ನಮ್ಮ ಮೋದಿ ಅವರು ಫೋಟೋ ಇಲ್ಲದೆ ಅವ್ರಿಗೊಂದೆರಡು ಮಾತು ಅದ್ರಾಗ ಹೇಳಿದೆ ನಿಮಗೇನೋ ಬೇರು ಸಿಗದೆ. ಸೊ ಹೀಗಾದರೆ ದೇಶಕ್ಕೆ ಒಳ್ಳೇದಿಲ್ಲ. ನಿಮ್ಮ ಓನರ್ಸು ಕಂಟ್ರೋಲ್ ಮಾಡ್ತಾರೆ. ಹ್ಯಾವ್ ಯು ಗಾಟ್, ಈಗ ನಾ ಫ್ರೀ ಫ್ರ್ಯಾಂಕ್ ಏನಾರ ವಿಚಾರ ಹೇಳಿದ್ರೆ ಕ್ಯಾನ್ ಯು ಕ್ಯಾರಿ ದಟ್ ರಿಪೋರ್ಟ್ ಇನ್ ಯುವರ್ ಇದು ಮಾಡ್ತೀರ? ಅಲ್ಲಿ ಹೋಗಿ ಕಟ್ ಮಾಡಿಸ್ತಾನೆ ಎಡಿಟರ್ ಹತ್ರ, ಇಲ್ಲ ತೆಗೆದು ಹಾಕ್ತಾನೆ. ಎಲ್ಲ ಅವನ ಕಂಟ್ರೋಲ್ನಾಗೆ. ಮೊನ್ನೆ ನನಗೆ ಅದಾನಿ ಏರ್ಪೋರ್ಟ್ನಾಗ ಭೇಟಿ ಆಗಿದ್ದ, ಸ್ಪೆಷಲ್ ಫ್ಲೈಟ್. ನಾನು ಹೇಳಿದೆ ಎಲ್ಲ ಕಂಟ್ರೋಲ್ ಆಗಿದಲ್ಲಪ್ಪ ನಿಮ್ಗೆ. ಇಲ್ಲ ನಮ್ಮ ಸಬ್ಕೆ ಸಾಥ್ ರೈತೆ ಅಂತ ಅಹಮದಾಬಾದ್ ಜಾರೋಮೆ ಅಂತ ಹೇಳಿ. ಸಿ ನೀವು ನೋಡಿ, ನಿಮ್ಮ ವಿಚಾರ ಬೇರೆ ಇರ್ಬೋದು, ಬಟ್ ನೀವು ಮಾಲೀಕರಿಗೆ ಬಿಟ್ಟು ಹೋಗಂಗಿಲ್ಲ. ಅವನ ವಿಚಾರ ನಿಮ್ಮ ವಿಚಾರ, ನಿಮ್ದು ವ್ಯಕ್ತಿಗತ ವಿಚಾರಗಳು ಇರ್ತವೆ, ಬಟ್ ಅದು ಇದ್ರಾಗ ಅನುಷ್ಠಾನಕ್ಕೆ ತರಕ್ಕಾಗಲ್ಲ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.